ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು GDS ಅಪ್ಲಿಕೇಶನ್ ಬಗ್ಗೆ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೊದಲನೇದಾಗಿ GDS ಅಪ್ಲಿಕೇಶನ್ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ, GDS ಅಪ್ಲಿಕೇಶನ್ ಫಸ್ಟ್ ಮೆರಿಟ್ ಲಿಸ್ಟ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿದೆ ಅಂತಾನೆ ಹೇಳ್ಬೋದು. ಸೆಕೆಂಡ್ ಮೆರಿಟ್ ಲಿಸ್ಟ್ ಒಂದು ರಿಸಲ್ಟ್ ಬಂದ್ಬಿಟ್ಟು ಇದೇ ವೀಕ್ ನಲ್ಲಿ ಬರುತ್ತೆ, ಕನ್ಫರ್ಮ್ ಅಂತಾನೆ ಹೇಳ್ಬೋದು. ಇದೇ ವೀಕ್ ನಲ್ಲಿ ಬರುತ್ತೆ, ತಲೆ ಕೆಡಿಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಏನಕ್ಕಪ್ಪ ಅಂದ್ರೆ ಇದೇ ವೀಕ್ ನಲ್ಲಿ ಬರಬೇಕು. ಆಕ್ಚುಲ್ ಆಗಿ ಈ ವೀಕ್ ನಲ್ಲಿ ಬಂದಿಲ್ಲ ಅಂತ ಹೇಳೋದಾದ್ರೆ, ನೆಕ್ಸ್ಟ್ ವೀಕ್ ಬಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ 15 ದಿನ ಟೈಮ್ ಆಗುತ್ತೆ, ಮತ್ತೆ ಇನ್ನ 15 ದಿನ ಎಕ್ಸ್ಟೆಂಡ್ ಆಗುತ್ತೆ ಆಲ್ಮೋಸ್ಟ್. ಏನಕ್ಕಪ್ಪ ಅಂದ್ರೆ 15 ದಿನ ಆದ್ಮೇಲೆ ಮತ್ತೆ ಇನ್ನೊಂದು 15 ದಿನ ಬಂದ್ಬಿಡು ನಿಮ್ಗೆ ಇಲ್ಲಿ ಥರ್ಡ್ ಮೆರಿಟ್ ಲಿಸ್ಟ್ಗೆ ಅವರು ಪ್ರಿಪರೇಷನ್ ಮಾಡ್ಕೋಬೇಕಲ್ವಾ. ಇದರಿಂದ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಬರುವಂತ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ನೆಕ್ಸ್ಟ್ ಜಾಯ್ನಿಂಗ್ ಪ್ರೋಸೆಸ್ಗಳಿಗೆ ತುಂಬಾ ಡಿಲೇ ಆಗ್ಬಿಡುತ್ತೆ. ಸೊ ಹಂಗಾಗಿನೇ ಇದೇ ವೀಕೆ ಬರಬೇಕು. ಏನು ಅಫಿಷಿಯಲ್ ಆಗಿ ಏನು ಅಪ್ಡೇಟ್ ಕೊಟ್ಟಿಲ್ಲ GDS ನವರು. ಪ್ರತಿ ವರ್ಷನೂ ಕೂಡ ಈ ತರ ಅಪ್ಡೇಟ್ ಕೊಡ್ತಾರೆ, ಮತ್ತೆ ವೆಬ್ಸೈಟ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಆ ಥರ ಏನೂ ಇಲ್ಲ. ಇವಾಗ ಏನು SLC PUC ಏನು ಅನೌನ್ಸ್ಮೆಂಟ್ ಮಾಡ್ತಾರೆ ನೋಡಿ, ಆ ಥರ ಏನೂ ಕೂಡ ಅನೌನ್ಸ್ಮೆಂಟ್ ಮಾಡಲ್ಲ GDS ನವರು. ನಾರ್ಮಲ್ ಆಗಿ ಅವರು ಒಂದು ವೆಬ್ಸೈಟ್ ನಲ್ಲಿ ಬಿಟ್ಬಿಡ್ತಾರೆ, ಅದನ್ನ ನಾವು ಕ್ಲೀನಾಗಿ ಚೆಕ್ ಮಾಡ್ಕೋಬೇಕಷ್ಟೇ. ಸೊ ಒಂದಿನ ಹಿಂದೆನೇ ನಿಮ್ಗೆ ಇಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ ಒಂದೊಂದು ಟೈಮು. ಬಟ್ ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಮಾತ್ರ ಅದು ಕೂಡ ಅವ್ರ ತಲೆನಲ್ಲಿ ಇತ್ತು ಅಂದ್ರೆ, ಇಲ್ಲ ಅಂತ ಹೇಳೋದಾದ್ರೆ ಅವ್ರೇನು ಅನೌನ್ಸ್ಮೆಂಟ್ ಮಾಡಲ್ಲ. ಅನೌನ್ಸ್ಮೆಂಟ್ ಮಾಡಾದ್ಮೇಲೆ ಹೇಳ್ತಾರೆ ಈ ಥರ ಸೆಕೆಂಡ್ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಆಗಿದೆ, ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂತೇಳಿ ಅನೌನ್ಸ್ಮೆಂಟ್ ಆದ್ಮೇಲೆ ನಿಮ್ಗೆ ಎಲ್ಲರಿಗೂ ಆದ್ಮೇಲೆ ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ವೆಬ್ಸೈಟ್ನಲ್ಲಿ. ಈ ಥರ ಅನೌನ್ಸ್ಮೆಂಟ್ ಆಗಿದೆ, ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ರಿಸಲ್ಟ್ನ ಅಂತ ಹೇಳ್ಬಿಟ್ಟು. ಸೊ ಅಷ್ಟೊತ್ತಿಗೆ ಎಲ್ಲರೂ ಕೂಡ ನೋಡ್ಬಿಟ್ಟಿರ್ತಾರೆ. ಸೊ ಏನಕ್ಕಪ್ಪ ಅಂದರೆ ರಿಜಿಸ್ಟರ್ ನಂಬರ್ ಹಾಕಿ ಚೆಕ್ ಮಾಡುವಂಥದ್ದು ಬರಬೇಕು ಪ್ರತಿ ಸತಿನೂ ಕೂಡ. ಈ ಥರ ಮೆರಿಟ್ ಲಿಸ್ಟಲ್ಲಿ ಹುಡುಕಾಗಲ್ಲ. ಸೊ ಹಂಗಾಗಿನೇ ಇದೊಂದು ಚೂರು ಪೋಸ್ಟ್ ಆಫೀಸ್ನವ್ರು ಚೇಂಜ್ ಮಾಡಿದ್ರೆ, ಹಳೇ ಕಾಲದಲ್ಲಿ ಇದ್ದಾರೆ ಇನ್ನು. ಸೊ ಇವಾಗ ರಿಜಿಸ್ಟರ್ ನಂಬರ್ ಹಾಕಿದ ತಕ್ಷಣ ಅವ್ರ ರಿಸಲ್ಟ್ ಗೊತ್ತಾಗಬೇಕು, ಪಾಸೋ ಫೇಲೋ ಅಂತ ಹೇಳ್ಬಿಟ್ಟು. ಸೊ ಈ ಥರ ಇದ್ರೆ ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಸುಮ್ಮನೆ PDF ನಲ್ಲಿ ತಳ್ಳಬೇಕು ಅದನ್ನು. ಸೊ ಹಂಗಾಗಿನೇ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಈ ವೀಕ್ನಲ್ಲಿ ನನ್ನ ರಿಸಲ್ಟ್ ಬಂತು ಅಂದರೆ ಖಂಡಿತವಾಗ್ಲೂ ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಜೈ ಹಿಂದ್, ವಂದೇ ಮಾತರಂ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಕಮೆಂಟ್ ಸೆಕ್ಷನ್ ನಿಮ್ಮ ಒಂದು ಪರ್ಸೆಂಟೇಜ್ನ ಕಮೆಂಟ್ ಮಾಡಿ.